ಹಾಯ್ ಹೆಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಹೇರ್ ವಾಶ್ ಮಾಡೋದು. ಸುಮಾರು ಜನ ಹೆಣ್ಮಕ್ಳಿಗೆ ಕೇಳಿದ್ದೀನಿ, ನೀವು ಎಷ್ಟು ಟೈಮ್ ಹೇರ್ ವಾಶ್ ಮಾಡ್ತೀರಾ ಅಂತ. ವೀಕ್ಲಿ 1 ಟೈಮ್ ಅಂತ ಹೇಳ್ತಾರೆ. ಸೊ ದಯವಿಟ್ಟು ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ವಾಶ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ಹೇರ್ ಮಾಯ್ಶ್ಚರೈಸ್ ಮಾಡೋದು. ನೀವು ಹೇರ್ ಮಾಸ್ಕ್ ಯೂಸ್ ಮಾಡ್ಬೋದು ಅಥವಾ ಹೇರ್ ಮಾಯ್ಶ್ಚರೈಸಿಂಗ್ಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಮೊಸರು ಅಥವಾ ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು. ನೀವು ಪ್ರೀವಿಯಸ್ ನೈಟ್ ಅಪ್ಲೈ ಮಾಡಿದರೆ ಸಾಕು, ಅಥವಾ ನೀವು ಹೇರ್ ವಾಶ್ ಮಾಡು 2 hours ಬಿಫೋರ್ ಅಪ್ಲೈ ಮಾಡ್ಕೊಳ್ಳಿ. ಅದರಿಂದ ಹೇರ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ. ಮೇನ್ ಆಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ, ಹೇರ್ಗೆ ಅಲ್ಲ. ಸ್ಕ್ಯಾಲ್ಪ್ ಮಾಯ್ಶ್ಚರೈಸ್ ಆದರೆ ನಿಮ್ಮ ಹೇರ್ ಕೂಡ ಸ್ಮೂತ್ ಆಗಿರುತ್ತೆ, ಶೈನಿಯಾಗಿ ಕಾಣುತ್ತೆ. ಥರ್ಡ್ ಸ್ಟೆಪ್, ಒಂದು ಹೇರ್ ಸಿರಮ್ನ ಬಳಸಿ. ನಿಮಗೆ ಹೇರ್ ಫಾಲ್ ಸಮಸ್ಯೆ ಇಲ್ಲ ಅಂತಂದರೆ ವೀಕ್ಲಿ 2 to 3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಬೈ ಚಾನ್ಸ್ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇದೆ ಅಂತಂದರೆ ಡೈಲಿ ಯೂಸ್ ಮಾಡಿ. ಫೋರ್ತ್ ಇಂಪಾರ್ಟೆಂಟ್ ಸ್ಟೆಪ್, ನೀವು ಚೂಸ್ ಮಾಡೋ ಶಾಂಪು. ಯಾರಿಗೆಲ್ಲ ನನ್ನ ರೆಕಮೆಂಡೇಶನ್ ಬೇಕು ನನಗೆ DM ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಅಥವಾ ಲಿಂಕ್ ಕಳಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.